ಮಸ್ತ್ಮಗ.com ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಈಗ ಭಾರತ ಚೀನಾ ನಡುವೆ ಪರಿಸ್ಥಿತಿ ಚೆನ್ನಾಗಿಲ್ಲ. ಇಂಥ ಹೊತ್ತಲ್ಲಿ ಚೀನಾಗೆ ಯಾರು ಸಹಾಯ ಮಾಡ್ತಾರೆ, ಭಾರತದ ಪರವಾಗಿ ಯಾವ್ಯಾವ ದೇಶಗಳು ನಿಲ್ಲಬಹುದು ಅನ್ನುವ ಕುತೂಹಲ ಚರ್ಚೆ ಸಾಮಾನ್ಯ. ಕಳೆದ ವಿಡಿಯೋದಲ್ಲಿ ರಷ್ಯಾ ಏನು ಮಾಡಬಹುದು, ಯಾರಿಗೆ ಸಪೋರ್ಟ್ ಮಾಡಬಹುದು, ರಷ್ಯಾದ ಪರಿಸ್ಥಿತಿ ಏನು ಅಂತ ಹೇಳಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಭಾರತ ಚೀನಾ ಗಲಾಟೆಯ ಈ ಹೊತ್ತಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಏನು ಮಾಡಬಹುದು, ಈ ಹಿಂದೆ ಭಾರತ ಅಮೆರಿಕ ಸಂಬಂಧ ಹೇಗಿತ್ತು ಅನ್ನೋದನ್ನು ಹೇಳ್ತಾ ಹೋಗ್ತೀವಿ. ಸಾಕಷ್ಟು ಇಂಟ್ರೆಸ್ಟಿಂಗ್ ಇದೆ ವಿಡಿಯೋ, ಕಡೆ ತನಕ ಗಮನವಿಟ್ಟು ನೋಡ್ತಾ ಹೋಗಿ. ಶತ್ರುವಿನ ಶತ್ರು ಮಿತ್ರ, ಇದು ಚಾಣಕ್ಯ ತತ್ವ. ಭಾರತ ಅಮೆರಿಕ ಚೀನಾ ವಿಚಾರದಲ್ಲಿ ಈ ಮಾತು ಅಷ್ಟರ ಮಟ್ಟಿಗೆ ಅನ್ವಯ ಆಗೋದಿಲ್ಲ. ಭಾರತ ಚೀನಾ ಮಧ್ಯೆ ಶತ್ರುತ್ವ ಇದೆ, ಈಗ ಅದು ತಾರಕಕ್ಕೇರಿದೆ. ಅದೇ ರೀತಿ ಅಮೆರಿಕ ಚೀನಾ ನಡುವೆ ಸ್ಪರ್ಧೆ ಇದೆ, ಒಂದು ರೀತಿ ಶತ್ರುತ್ವ ಕೂಡ ಇದೆ. ಈ ಚೀನಾ ಸೋಂಕಿನ ಬಳಿಕ ಆ ಗಲಾಟೆ ಬಹಳ ಜಾಸ್ತಿ ಆಗಿದೆ. ಏನು, ಭಾರತ ಅಮೆರಿಕ ನಡುವೆ ಯಾವುದೇ ರೀತಿಯ ಶತ್ರುತ್ವ ಇಲ್ಲ, ಯಾವುದೇ ರೀತಿಯ ಪ್ರತಿಸ್ಪರ್ಧೆ ಕೂಡ ಇಲ್ಲ. ಹೇಗಿರುವಾಗ ಅಮೆರಿಕ ಚೀನಾದ ವಿರುದ್ಧ ಹೋಗಿ ಭಾರತದ ಪರವಾಗಿ ಬರುತ್ತಾ? ಅಮೆರಿಕ ಭಾರತ ಯಾವ ಮಟ್ಟಿಗೆ ಸ್ನೇಹಿತರು? ಇತಿಹಾಸದ ಪುಟ ತಿರುವಿದ್ರು, ಸದ್ಯದ ಪರಿಸ್ಥಿತಿಯನ್ನು ಅವಲೋಕಿಸಿದ್ರು, ಭಾರತ ಮತ್ತು ಅಮೆರಿಕ ನಡುವಿನ ಸ್ನೇಹ ಅಷ್ಟೊಂದು ಸ್ಟ್ರಾಂಗ್ ಅನ್ಸಲ್ಲ. ಮೇಲ್ನೋಟಕ್ಕೆ ಫೋಟೋ ಆಪರ್ಚುನಿಟಿ, ಫೋಟೋ ಆಪ್ ಅಂತೇನು ಕರೀತಾರೆ, ಅದೆಲ್ಲ ಎರಡು ರಾಷ್ಟ್ರಗಳ ನಾಯಕರು ಭೇಟಿಯಾದಾಗ ಚೆನ್ನಾಗಿ ಮಾಡ್ತಾರೆ. ಆದರೆ ಇನ್ಸೈಡ್ ಆ ಕೋರ್ ಸ್ಟ್ರೆಂತ್ ಇದೆಯಲ್ಲ ಫ್ರೆಂಡ್ಶಿಪ್ದು, ಅಷ್ಟು ಬಲಿಷ್ಠ ಅನಿಸೋದಿಲ್ಲ. ಯಾಕೆ ಅಂತ ಚರ್ಚೆ ಮಾಡ್ತಾ ಹೋಗೋಣ ಬನ್ನಿ. ಭಾರತ ಚೀನಾ ಗಡಿಯಲ್ಲಿ ಭಾರತದ 20 ಸೈನಿಕರು ಹುತಾತ್ಮರಾದರು. ಚೀನಾ ಇದಕ್ಕೆ ಭಾರತವನ್ನೇ ಹೊಣೆ ಮಾಡ್ತು. ಆದರೆ ಅಮೆರಿಕದ ರಿಯಾಕ್ಷನ್ ಹೇಗಿತ್ತು ಅಂದರೆ, ಇದರಿಂದ ಚೀನಾಗೆ ಯಾವ ಬೇಜಾರೂ ಆಗಿಲ್ಲ, ಭಾರತಕ್ಕೆ ಖುಷಿನೂ ಆಗಿಲ್ಲ. ಹಾಗಿತ್ತು ಅಮೆರಿಕದ ರಿಯಾಕ್ಷನ್. ಇಂಥ ಟೆನ್ಷನ್ ಸಮಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ H-1B ವೀಸಾ ವ್ಯವಸ್ಥೆಯನ್ನೇ ರದ್ದು ಮಾಡಿದ್ದಾರೆ. ಇದರಿಂದ ಭಾರತದ ಮೇಲೆ ಹೆಚ್ಚಿನ ಪ್ರಭಾವ ಉಂಟಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಗ್ರೀನ್ ಕಾರ್ಡ್ ಮತ್ತು ವಿದೇಶಿಯರಿಗೆ ಸಿಗುವ ವರ್ಕಿಂಗ್ ವೀಸಾ H-1B ಮೇಲಿನ ನಿರ್ಬಂಧವನ್ನು ಈ ವರ್ಷದ ಅಂತ್ಯದವರೆಗೆ ವಿಸ್ತರಣೆ ಮಾಡಿಬಿಟ್ಟಿದ್ದಾರೆ. ಅಂಕಿ ಅಂಶಗಳ ಪ್ರಕಾರ ಟ್ರಂಪ್ ಅವರ ಈ ನಿರ್ಧಾರದಿಂದ ಭಾರತೀಯರಿಗೆ ನೇರವಾಗಿ ತೊಂದರೆಯಾಗುತ್ತೆ. US ಸಿಟಿಸನ್ಶಿಪ್ ಮತ್ತು ಇಮಿಗ್ರೇಷನ್ ಸರ್ವಿಸ್ನ ಡೇಟಾ ಪ್ರಕಾರ ಅಕ್ಟೋಬರ್ 5, 2018 3,09,986 ಮಂದಿ ಭಾರತೀಯರು H-1B ವೀಸಾಗೆ ಅರ್ಜಿ ಸಲ್ಲಿಸಿದರು. ಇದು ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು. ಎರಡನೇ ಸ್ಥಾನದಲ್ಲಿ ಚೀನಾ ಇದೆ. ಇಲ್ಲಿಂದ 47,172 ಮಂದಿ H-1B ವೀಸಾಗೆ ಅರ್ಜಿ ಸಲ್ಲಿಸಿದ್ದಾರೆ. ಇದನ್ನು ಗಮನಿಸಿದರೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಟ್ರಂಪ್ ಮತ್ತು ಮೋದಿ ತುಂಬ ಒಳ್ಳೆಯ ಫ್ರೆಂಡ್ಸ್ ಅಂತ ಆಗಾಗ ಹೇಳ್ಕೊಳ್ತಾನೆ ಇರ್ತಾರೆ. ಟ್ರಂಪ್ ಅಂತೂ ಪದೇ ಪದೇ ಹೇಳ್ತಾರೆ, ಮೈ ಗುಡ್ ಫ್ರೆಂಡ್ ಇನ್ ಇಂಡಿಯಾ ಇಸ್ ಮೋದಿ ಅಂತ ಹೇಳ್ತಾ ಇರ್ತಾರೆ. ಹಾಗಿದ್ರೂ ಕೂಡ ಭಾರತಕ್ಕೆ ವಿರುದ್ಧವಾಗಿಯೇ ಯಾಕೆ ಕ್ರಮ ಕೈಗೊಳ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ದಿಲ್ಲಿಯ JNU ಯೂನಿವರ್ಸಿಟಿಯ ಅಮೆರಿಕ, ಕೆನಡಾ, ಲ್ಯಾಟಿನ್ ಅಮೆರಿಕಾ ಸ್ಟಡಿ ಸೆಂಟರ್ನಲ್ಲಿ ಪ್ರೊಫೆಸರ್ ಆಗಿರುವಂಥ ಚಿಂತಾಮಣಿ ಮಹಾಪಾತ್ರ ಅವರ ಪ್ರಕಾರ ಟ್ರಂಪ್ ಅವರ ಈ ನಿರ್ಧಾರವನ್ನು ಭಾರತ ವಿರೋಧಿ ನಿರ್ಧಾರ ಅಂತ ನೋಡೋ ಬದಲು ಅಮೆರಿಕ ಪರವಾದ ನಿರ್ಧಾರ ಅಂತ ನಾವು ನೋಡಬೇಕು. ನವೆಂಬರ್ನಲ್ಲಿ ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೆಯುತ್ತೆ. ಅಲ್ಲದೆ ಈ ಚೀನಾ ಸೋಂಕಿನಿಂದಾಗಿ ಅಮೆರಿಕದ ಲಕ್ಷಾಂತರ ಜನ ಯುವಕರು ಉದ್ಯೋಗ ಕಳ್ಕೊಂಡು ನಿರುದ್ಯೋಗಿಗಳಾಗಿ ಮನೆಯಲ್ಲಿ ಕುಳಿತುಕೊಂಡಿದ್ದಾರೆ. ಹೀಗಾಗಿ ಇಂಥ ಸಮಯದಲ್ಲಿ ಪರಿಸ್ಥಿತಿಗೆ ತಕ್ಕಂತೆ ಕ್ರಮ ಕೈಗೊಳ್ಳುವುದು ಟ್ರಂಪ್ ಅವರ ಅನಿವಾರ್ಯತೆ ಕೂಡ ಹೌದು. ಹೀಗಾಗಿ ಟ್ರಂಪ್ ರಾಜಕೀಯವಾಗಿ ತೆಗೆದುಕೊಂಡಿರುವ ಈ ನಿರ್ಧಾರವನ್ನು ಚುನಾವಣಾ ತಂತ್ರವಾಗಿ ಕೂಡ ಪರಿಗಣಿಸಬಹುದು. ಈ ನಿರ್ಧಾರದಿಂದ ಎರಡೂ ದೇಶಗಳ ಜನರ ಸಾಮಾಜಿಕ ಸಂಬಂಧದ ಮೇಲೆ ಪರಿಣಾಮ ಉಂಟಾಗುತ್ತೆ ಅಂತ ಮಹಾಪಾತ್ರ ಹೇಳ್ತಾರೆ. ಇನ್ನೊಂದು ವಿಚಾರ ಅಂದರೆ, ಈ ನಿರ್ಧಾರಕ್ಕೂ ಕೆಲವೇ ದಿನಗಳ ಹಿಂದೆ ಭಾರತ ಚೀನಾ ನಡುವೆ ಗಡಿಯಲ್ಲಿ ಹಿಂಸಾತ್ಮಕ ಗಲಾಟೆಯಾಗಿತ್ತು. ಈ ಘಟನೆ ಇಡೀ ವಿಶ್ವಾದ್ಯಂತ ಸುದ್ದಿಯಾದರೂ ಕೂಡ ಭಾರತ ತನ್ನ ಗೆಳೆಯ ಅಂತ ಹೆಗಲ ಮೇಲೆ ಕೈ ಹಾಕೋ ಅಮೆರಿಕ 4 ದಿನಗಳ ಬಳಿಕ ಸಣ್ಣದೊಂದು ಪ್ರತಿಕ್ರಿಯೆ ಕೊಡ್ತು ಅಷ್ಟೇ. ಜೂನ್ 19 ಅಮೆರಿಕ ಪ್ರತಿಕ್ರಿಯೆ ಕೊಟ್ಟು ತನ್ನ ಸಂತಾಪವನ್ನು ವ್ಯಕ್ತಪಡಿಸಿ ಸುಮ್ಮನಾಯಿತು. ಅಮೆರಿಕ ಸೆಕ್ರೆಟರಿ ಆಫ್ ಸ್ಟೇಟ್ ಮೈಕ್ ಪಾಂಪಿಯೋ ಮಾತನಾಡಿ, ಚೀನಾ ಜೊತೆಗಿನ ಗಲಾಟೆಯಲ್ಲಿ ಹುತಾತ್ಮರಾದ ಭಾರತೀಯ ಯೋಧರಿಗೆ ಹಾಗೂ ನೊಂದ ಭಾರತೀಯರಿಗೆ ಸಂತಾಪವನ್ನು ಸೂಚಿಸ್ತೀನಿ ಅಂತ ಹೇಳಿದ್ರು. ನಂತರ ಮಾತನಾಡಿದ ಡೊನಾಲ್ಡ್ ಟ್ರಂಪ್ ಹೇಳಿಕೆಯಲ್ಲೂ ಕೂಡ ಭಾರತೀಯರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಲ್ಲ ಚೀನಾಗೆ ಬೈತಾರೆ ಈಗ ಅಂತ, ಅದು ಕಂಡು ಬರಲೇ ಇಲ್ಲ, ಆ ಆಕ್ರಮಕತೆ ಕಂಡು ಬರಲೇ ಇಲ್ಲ. ಮಾತನಾಡಿದ ಡೊನಾಲ್ಡ್ ಟ್ರಂಪ್
ಇದು ತುಂಬ ಕಷ್ಟದ ಪರಿಸ್ಥಿತಿ. ನಾವು ಭಾರತದೊಂದಿಗೆ ಮಾತನಾಡ್ತಾ ಇದ್ದೇವೆ, ಚೀನಾದ ಜೊತೆಗೂ ಮಾತನಾಡ್ತಾ ಇದ್ದೇವೆ. ಅಲ್ಲಿ ಎರಡು ದೇಶಗಳ ನಡುವೆ ತುಂಬ ಸಮಸ್ಯೆ ಇದೆ. ಎರಡು ದೇಶಗಳು ಎದುರು ಬದುರಾಗಿವೆ, ಅಂದರೆ ಮುಖಾಮುಖಿಯಾಗಿಬಿಟ್ಟಿದ್ದಾರೆ. ಮುಂದೇನಾಗುತ್ತೆ ಅಂತ ಕಾದು ನೋಡಬೇಕು. ನಾವು ಅವರಿಗೆ ಸಹಾಯ ಮಾಡಲು ರೆಡಿ ಇದ್ದೀವಿ ಅಂತ ಹೇಳಿದ್ರು ಅಷ್ಟೇ. ಆದರೆ ಅಮೆರಿಕ ಈ ರೀತಿಯ ಸಹಾಯ ಮಾಡ್ತೀವಿ ಅಂತ ಬಹಳ ಹಿಂದಿನಿಂದ ಹೇಳ್ತಾ ಬಂದಿದೆ. ಏನು ಪ್ರಯೋಜನ ಆಗಿಲ್ಲ. ಪಾಕ್ ವಿಚಾರದಲ್ಲೂ ಅಮೆರಿಕ ಈ ರೀತಿಯ ಸಹಾಯ ಅಂದರೆ ಮಧ್ಯಸ್ಥಿಕೆ ಮಾಡ್ತೀನಿ ಅಂತ ಹೇಳ್ತಾನೆ ಬಂದಿದ್ದು, ಭಾರತ ಆ ರೀತಿ ಮಧ್ಯಸ್ಥಿಕೆ ಸಹಾಯವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನಮ್ಮ ಫ್ರೆಂಡ್ ಥರ ನಿಂತ್ಕೊಂಡು ಚೀನಾಗೆ ತರಾಟೆಗೆ ತೆಗೆದುಕೊಳ್ತಾರೆ ಅಂತ ಭಾರತ ಎಕ್ಸ್ಪೆಕ್ಟ್ ಮಾಡಿತ್ತು. ಆದರೆ ಅಮೆರಿಕ ಅದನ್ನು ಮಾಡಲಿಲ್ಲ. ಚಿಂತಾಮಣಿ ಮಹಾಪಾತ್ರ ಅವರ ಪ್ರಕಾರ ಡೊನಾಲ್ಡ್ ಟ್ರಂಪ್ ವಿಶ್ವದ ವಿವಿಧ ದೇಶಗಳಿಂದ ತಮ್ಮ ಸೇನೆಯನ್ನು ವಾಪಸ್ ತೆಗೆದುಕೊಳ್ಳೋಕೆ ಪ್ಲಾನ್ ಮಾಡ್ತಿದ್ದಾರೆ. ಅಮೆರಿಕ ಜಗತ್ತಿನ ಎಲ್ಲ ಭಾಗಗಳಲ್ಲೂ ಮೂಗು ತೂರಿಸ್ಕೊಂಡು ಹೋಗಿ ಎಲ್ಲ ಕಡೆ ಸೇನೆ ಜಮಾವಣೆ ಮಾಡಿಟ್ಟಿದೆ ಅಲ್ಲಲ್ಲಲ್ಲಲ್ಲ ಇಡೀ ಪ್ರಪಂಚದಲ್ಲಿ. ಅದೀಗ ಬರ್ಡನ್ ಆಗ್ತಿದೆ ಅಮೆರಿಕಕ್ಕೆ. ಅದನ್ನು ವಾಪಸ್ ಕರೆಸ್ಕೊಳ್ಳಿಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಡೊನಾಲ್ಡ್ ಟ್ರಂಪ್. ಇನ್ನೊಂದು ವಿಚಾರ ಅಂದರೆ ಅಮೆರಿಕ ಚೀನಾ ನಡುವೆ ಎಂತಹದ್ದೇ ಟ್ರೇಡ್ ಕದನ, ವ್ಯಾಪಾರಿ ಕದನ ಇದ್ರೂ ಕೂಡ ಎರಡೂ ದೇಶಗಳ ನಡುವೆ ವ್ಯಾಪಾರ ವ್ಯವಹಾರ ನಡೀತಾನೆ ಇದೆ. ಅಲ್ಲದೆ ಚೀನಾ ಅಮೆರಿಕದ ಆರ್ಥಿಕ ಅಗತ್ಯತೆ ಕೂಡ ಹೌದು. ಚೀನಾ ಬೇಕು ಅಮೆರಿಕಾಗೆ. ಚೀನಾ ಕೊಡೋ ಚೀಪ್ ರೇಟ್ನ ಸರಕನ್ನು ಅಮೆರಿಕ ತನ್ನ ನೆಲದಲ್ಲಿ ಅಷ್ಟು ಕಮ್ಮಿಗೆ ಉತ್ಪಾದನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಚೀನಾದಿಂದ ಗೂಡ್ಸ್ ತರಿಸಿಲ್ಲ ಅಂದರೆ ಅಮೆರಿಕದಲ್ಲಿ ವಿಪರೀತ ಬೆಲೆ ಏರಿಕೆ ಆಗುತ್ತೆ. ಅದು ಅಮೆರಿಕಕ್ಕೂ ಚೆನ್ನಾಗಿ ಗೊತ್ತು. ಇನ್ನು 1962ರಲ್ಲಿ ಚೀನಾ ದಾಳಿ ಮಾಡಿದಾಗ ಭಾರತದ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರು ಅಮೆರಿಕ ಅಧ್ಯಕ್ಷ ಜಾನ್ ಎಫ್ ಕೆನಡಿಗೆ ಪತ್ರ ಬರೆದು ಸಹಾಯ ಯಾಚಿಸಿದರು. ಆ ಸಮಯದಲ್ಲಿ ಅಮೆರಿಕದ ಮುಂದೆ ಚೀನಾ ಏನು ಬಹಳ ದೊಡ್ಡದಿರಲಿಲ್ಲ. ಚೀನಾಗೆ ಪವರೇ ಇರಲಿಲ್ಲ. ಆಗ ನೋಡಿದ್ರೆ ಚೀನಾ ತುಂಬ ಸ್ಟ್ರಾಂಗ್ ಆಗಿ ಬೆಳೆದಿದ್ದು 70, 80, 90 ಆ ದಶಕದಲ್ಲಿ ಸ್ವಲ್ಪ ಅವರು ಸ್ಟ್ರಾಂಗ್ ಆಗಿ ಬೆಳೆಯೋಕ್ಕೆ ಶುರುವಾಗಿತ್ತು. 1962ರಲ್ಲಿ ಭಾರತ ಚೀನಾಗೂ ಬಹಳ ದೊಡ್ಡ ವ್ಯತ್ಯಾಸ ಇರಲಿಲ್ಲ. ಅಮೆರಿಕದ ಮುಂದೆ ಚೀನಾ ಏನೂ ಇರಲಿಲ್ಲ. ಆದರೆ ಆಗ ಅಮೆರಿಕ ಕೂಡ ಕ್ಯೂಬಾದಲ್ಲಿ ಒಂದು ಸಂಕಟವನ್ನು ಎದುರಿಸ್ತಾ ಇತ್ತು. ಅಲ್ಲಿ ಮಿಸೈಲ್ ಸಂಕಟವನ್ನು ಎದುರಿಸ್ತಾ ಇತ್ತು. ಕ್ಯೂಬಾದಲ್ಲಿ ಸೋವಿಯತ್ ಒಕ್ಕೂಟ ಕ್ಯೂಬಾದಲ್ಲಿ ಮಿಸೈಲ್ಗಳನ್ನು ಇಟ್ಟು ಅಮೆರಿಕಗೆ ಸವಾಲು ಹಾಕ್ತಾ ಇತ್ತು. ಅಮೆರಿಕ ಸೋವಿಯತ್ ಒಕ್ಕೂಟದ ನಡುವೆ ಪರಮಾಣು ಯುದ್ಧವೇ ಆಗೋಗುತ್ತೇನೋ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಇಂಥ ಸಮಯದಲ್ಲಿ ಜವಾಹರ್ಲಾಲ್ ನೆಹರು ಅವರು ಪದೇ ಪದೇ ಮನವಿ ಮಾಡಿದ ಪರಿಣಾಮ ಚೀನಾ ವಿರುದ್ಧ ಭಾರತದ ಸಹಾಯಕ್ಕೆ ಅಮೆರಿಕ ರೆಡಿ ಆಯಿತು. ಆದರೆ ಅಮೆರಿಕ ಸೇನೆ ಬರುವಷ್ಟರಲ್ಲಿ ಚೀನಾನೇ ಹಿಂದಕ್ಕೆ ಸರಿದು ಯುದ್ಧವನ್ನು ನಿಲ್ಲಿಸ್ತು. ಹಾಗಂತ ಬರೀ ಅಮೆರಿಕ ಉಪಕಾರ ಮಾತ್ರ ಮಾಡೋದಿಲ್ಲ. ಅಮೆರಿಕಗೆ ಅಗತ್ಯ ಬಿದ್ದಾಗ, ಭಾರತದ ಅವಶ್ಯಕತೆ ಇದ್ದಾಗ ಭಾರತವನ್ನು ಹೆದರಿಸಿ ಬೆದರಿಸಿ ತನ್ನ ಕೆಲಸವನ್ನು ಕೂಡ ಅಮೆರಿಕ ಮಾಡಿಕೊಳ್ಳುತ್ತೆ. ಇಂಥ ಅದೆಷ್ಟೋ ಉದಾಹರಣೆಗಳಿವೆ. ಇತ್ತೀಚೆಗಷ್ಟೇ ಕೊರೋನಾ ಚಿಕಿತ್ಸೆಗೆ ಅಗತ್ಯವಾದ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಔಷಧದ ರಫ್ತು ಮೇಲೆ ಭಾರತ ನಿಷೇಧ ವಿಧಿಸಿತು. ನಮಗೆ ಸ್ಟಾಕ್ ಬೇಕದು ಹೊರಗೆಲ್ಲ ಕೊಟ್ಬಿಟ್ರೆ, ಹೊರಗಿನ ದೇಶಗಳು ತುಂಬ ಬೆಲೆ ಕೊಟ್ಟು ಆರ್ಡ್ರ್ ಮಾಡಿಕೊಂಡ್ರೆ, ಜಾಸ್ತಿ ಬೆಲೆಗೆ ಆರ್ಡ್ರ್ ಮಾಡಿಕೊಂಡು ಪೂರ ಅಲ್ಲಿ ತೊಗೊಂಡ್ಬಿಟ್ರೆ ನಮ್ಮಲ್ಲಿ ಪ್ರಾಬ್ಲಮ್ ಆಗ್ಬೋದು ಅಂತ ಭಾರತ ಸರ್ಕಾರ ರಫ್ತಿನ ಮೇಲೆ ನಿಷೇಧ ವಿಧಿಸಿತು, ಎಕ್ಸ್ಪೋರ್ಟ್ ಮೇಲೆ. ಅಮೆರಿಕ ಕೇಳಿದಾಗ ಭಾರತ ಯಾವುದೇ ರಿಯಾಕ್ಷನ್ ಕೂಡ ಕೊಡಲಿಲ್ಲ. ಬಳಿಕ ಏನಾಯಿತು? ಟ್ರಂಪ್ ಎದುರಿಸಲೇಬೇಕಾಗತ್ತೆ ಕೆಟ್ಟ ಪರಿಣಾಮ, ನೀವು ನಮಗೆ ಕೊಡಲಿಲ್ಲ ಅಂದರೆ ಮೆಡಿಸಿನ್ ನಾವು ನಿಮ್ಮ ಮೇಲೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಇಂಡೈರೆಕ್ಟಾಗಿ ಬೆದರಿಸ್ಬಿಟ್ರು. ಟ್ರಂಪ್ ಓಪನ್ ಆಗಿ ಹೇಳಿದ್ರು. ಆಗ ಭಾರತ ಹೈಡ್ರಾಕ್ಸಿಕ್ಲೋರೋಕ್ವಿನ್ ರಫ್ತು ಮಾಡ್ತೀವಿ, ಇಲ್ಲ ನಾವು ರಫ್ತು ಮಾಡ್ತೀವಿ ಅಂತ ಹೇಳಿತು. ನಂತರ ಟ್ರಂಪ್ ಕೂಡ ಮೋದಿ ನನ್ನ ಒಳ್ಳೆಯ ಸ್ನೇಹಿತ, ಉಪಕಾರ ಮರೆಯೋದಿಲ್ಲ ಅಂತೆಲ್ಲ ಹೇಳಿ ಒಂದು ರೀತಿ ಅಲ್ಲಿಗೆ ನೈಸ್ ಮಾಡೋ ಕೆಲಸವನ್ನು ಮಾಡಿದ್ರು. ಭಾರತ ಫಸ್ಟಿಗೆ ಕೊಡಲ್ಲ ಅಂತೂ, ರಫ್ತು ಮಾಡಲ್ಲ ಅಂತೂ. ಆಗ ಹೆದರಿಸಿದ್ರು ಟ್ರಂಪ್, ಬ್ಲ್ಯಾಕ್ ಮೇಲ್ ಮಾಡಿದ್ರು. ಆಗ ಭಾರತ ಆಯಿತು ನಾವು ರಫ್ತು ಮಾಡ್ತೀವಿ ಅಂತ ಹೇಳ್ತು. ಆಗ ಮತ್ತೆ ಸರಿದಾರಿಗೆ ಬಂದ ಟ್ರಂಪ್, ಒಳ್ಳೆ ಫ್ರೆಂಡ್ ಮೋದಿ ನನಗೆ ಅಂತ ಹೇಳಿ, ತುಂಬ ಭಾರತ ನಮ್ಮ ಅತ್ಯಂತ ಆಪ್ತ ಮಿತ್ರ ಅಂತ ಹೇಳಿ ಒಂದು ರೀತಿ ನೈಸ್ ಮಾಡಿದ್ರು ಅಲ್ಲಿಗೆ. ಈ ರೀತಿ ಅಮೆರಿಕ ಅವಾಗವಾಗ ಮಾಡ್ತಾನೆ ಇರುತ್ತೆ. ನಿಜವಾಗ್ಲೂ ಅಮೆರಿಕ ಭಾರತದ ಸ್ನೇಹಿತಾನ ಅಥವಾ ಅಲ್ವಾ ಅಂತ ನಿರ್ಧರಿಸೋದು ತುಂಬ ಕಷ್ಟ. ಅಷ್ಟು ಅನ್ಪ್ರಿಡಿಕ್ಟಬಲ್ ಅಮೆರಿಕ. ರಷ್ಯಾ ಥರ ಅಲ್ಲ. ರಷ್ಯಾ ಆಲ್ ವೆದರ್ ಫ್ರೆಂಡ್ ಭಾರತಕ್ಕೆ. ಅವ್ರ ಜೊತೆ ನಾವು ಚೆನ್ನಾಗಿರಲಿ, ಅವ್ರ ಜೊತೆ ಅವಾಗ ತುಂಬ ಅಪರೂಪಕ್ಕೆ ಮಾತಾಡಲಿ, ದಿನ ಮಾತಾಡ್ದಿದ್ರೂ ಪರವಾಗಿಲ್ಲ, ಕಷ್ಟ ಬಿದ್ದಾಗ ಅವ್ರು ಇದುವರೆಗೂ ಕೂಡ ಸಹಾಯಕ್ಕೆ ಬಂದಿದ್ದಾರೆ. ರಷ್ಯಾದವರು ಇದುವರೆಗೂ ಕೂಡ ಬಂದಿದ್ದಾರೆ. ಆದರೆ ಅಮೆರಿಕದ್ದು ಅದೇ ರೀತಿ ನಂಬಕ್ಕಾಗಲ್ಲ. ಅವ್ರು ಯಾವ ಥರ ಡಿಸಿಷನ್ ಚೇಂಜ್ ಮಾಡ್ತಾರೆ, ತಮ್ಮ ನೀತಿಯನ್ನು ಯಾವ ರೀತಿ ಬದಲಿಸ್ತಾರೆ, ಯಾವಾಗ ನಮ್ಮ ಜೊತೆ ಇರ್ತಾರೆ, ಯಾವಾಗ ಪಾಕ್ ಜೊತೆ ಹೋಗಿ ಸೇರ್ಕೋತಾರೆ, ಹೇಳೋದು ಕಷ್ಟ. ಅಮೆರಿಕದ್ದು ಒಂದು ಲೈನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಎಲ್ಲಿ ಲಾಭ ಇದೆಯೋ ಅಲ್ಲಿ ಅಮೆರಿಕ. ಅಫ್ಘಾನಿಸ್ತಾನದಲ್ಲಿ ಕದನ ಆಗ್ತಿತ್ತಲ್ಲ, ಆ ಸಂದರ್ಭದಲ್ಲಿ ಪಾಕ್ನ ಸಹಾಯ ಬೇಕೇ ಬೇಕಿತ್ತು. ತನ್ನ ಸೇನಾಪಡೆಯನ್ನು ಇಡೋಕ್ಕೆ, ಯುದ್ಧ ವಿಮಾನಗಳನ್ನು ನಿಲ್ಲಿಸೋಕ್ಕೆ ಒಂದು ರೀತಿ ಲ್ಯಾಂಡಿಂಗ್ ಸ್ಪಾಟ್ ಮಾಡ್ಕೊಂಡಿದ್ರು ಪಾಕ್ನ. ಆಗ ಪಾಕ್ ಬೆಂಬಲ ಬೇಕಿತ್ತು. ಆಗ ಫುಲ್ ಫ್ರೆಂಡ್ಶಿಪ್ ಪಾಕ್ ಮತ್ತು ಅಮೆರಿಕದ್ದು. ಈಗ ಅಫ್ಘಾನಿಸ್ತಾನ ಪುಡಿಗಟ್ಟಿ ಆಯಿತು. ಅಲ್ಲಿಂದ ಅಮೆರಿಕ ಸೇನೆ ಕೂಡ ವಾಪಸ್ ಹೋಗ್ತಾ ಇದೆ, ಆಲ್ಮೋಸ್ಟ್ ಹೋಗಿ ಆಗಿದೆ. ಈಗ ಪಾಕ್ ಅವಶ್ಯಕತೆ ಇಲ್ಲ. ಈಗ ಚೀನಾನ ಕೌಂಟ್ರ್ ಮಾಡೋಕ್ಕೆ ಅವರಿಗೆ ಭಾರತ ಬೇಕಾಗಿದೆ. ಹೀಗಾಗಿ ಭಾರತ ಜೊತೆ ಫ್ರೆಂಡ್ಶಿಪ್ ತೋರಿಸ್ತಿದ್ದಾರೆ. ಹೀಗಾಗಿ ಅಮೆರಿಕವನ್ನು ಪೂರ್ತಿ ನಂಬೋದು ತುಂಬ ಕಷ್ಟ. ಏನು ಚಿಂತಾಮಣಿ ಮಹಾಪಾತ್ರ ಅವರ ಪ್ರಕಾರ
ರಾಜತಾಂತ್ರಿಕವಾಗಿ ಭಾರತ ಮತ್ತು ಅಮೆರಿಕ ಕಳೆದ 2 ದಶಕಗಳಿಂದ ಒಂದು ರೀತಿ ಫ್ರೆಂಡ್ಸ್ ಥರ ಇದ್ದಾರೆ ಅಷ್ಟೇ. ಆದರೆ ಆರ್ಥಿಕ ಮತ್ತು ಸಾಮಾಜಿಕ ವಿಚಾರಕ್ಕೆ ಬಂದರೆ 2 ದಶಕಗಳ ನಡುವೆ ಸಾಕಷ್ಟು ಭಿನ್ನತೆ ಕಾಣಿಸುತ್ತೆ. ಟ್ರಂಪ್ ವಿಚಾರಕ್ಕೆ ಬಂದರೆ ಅವರು ಯಾರನ್ನ ಕೂಡ ಮಿತ್ರರನ್ನಾಗಿ ಅಥವಾ ಶತ್ರುವಾಗಿ ನೋಡೋದೇ ಇಲ್ಲ. ಪಕ್ಕ ಬಿಸ್ನೆಸ್ ಮೆನ್ ಅವರು ಸ್ವಯಂ ತಮ್ಮ ಮತ್ತು ಅಮೆರಿಕನ್ನರ ಹಿತದ ಆಧಾರದಲ್ಲಿ ನಿರ್ಧಾರಗಳನ್ನು ಕೈಗೊಳ್ತಾರೆ. ರಾಜಕೀಯವಾಗಿ ಟ್ರಂಪ್ಗೆ ತನಗೇನು ಲಾಭ ಇದೆ ಮತ್ತು ಅಮೆರಿಕನ್ ಸಿಟಿಸನ್ಸ್ಗೆ ಏನಾದ್ರು ಒಳ್ಳೇದಾಗುತ್ತಾ, ಆ ಮೂಲಕ ತನ್ನ ರಾಜಕೀಯ ಇನ್ಫ್ಲೂಯೆನ್ಸ್ ಗಟ್ಟಿ ಆಗುತ್ತಾ ಅಂತ ನೋಡ್ತಾರೆ ಅಷ್ಟೇ ಅವರು. ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ನ ಸ್ಟಡೀಸ್ ವಿಭಾಗದ ಮುಖ್ಯಸ್ಥ ಹರ್ಷ್ ಪಂತ್ ಅವರ ಪ್ರಕಾರ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಮಿತ್ರತ್ವ ಶತ್ರುತ್ವ ಅನ್ನೋದು ಪರ್ಮನೆಂಟ್ ಆಗಿರೋದಿಲ್ಲ. ಭಾರತ ಅಮೆರಿಕ ಸಂಬಂಧ ಪಾಲುದಾರಿಕೆಯಲ್ಲಿ ಹೆಚ್ಚಾಗಿದೆ ಮತ್ತು ಒಪ್ಪಂದಗಳಲ್ಲಿ ಕಮ್ಮಿ ಇದೆ. ಹೀಗಾಗಿ ಒಬ್ಬರ ಮಾತನ್ನು ಒಬ್ಬರು ಕೇಳಲೇಬೇಕು ಅನ್ನೋ ನಿಯಮ ಯಾವುದೂ ಇಲ್ಲ ಇಲ್ಲಿ. ಕಳೆದ ವರ್ಷ ಆಗಸ್ಟ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಾಶ್ಮೀರದ ವಿಚಾರವಾಗಿ ಮಾತನಾಡಿದ್ರು. ಕಾಶ್ಮೀರ ಒಂದು ಜಟಿಲವಾದ ಸಮಸ್ಯೆ, ಅದೊಂದು ಸಾಕಷ್ಟು ಅಲ್ಲಿ ಒಂದು ರೀತಿಯ ಆಯಕಟ್ಟಿನ ಜಾಗ, ಅದು ಸಾಕಷ್ಟು ಕಾನ್ಫ್ಲಿಕ್ಟ್ ಇರುವಂಥ ಜಾಗ. ಅಲ್ಲಿ ಹಿಂದೂಗಳು ಇದ್ದಾರೆ, ಮುಸ್ಲಿಮರು ಕೂಡ ಇದ್ದಾರೆ. ಅವರಿಬ್ಬರು ಒಟ್ಟಾಗಿ ಶಾಂತಿಯಿಂದ ಇರ್ತಾರೆ ಅಂತ ನಾನು ಹೇಳೋಕೆ ಸಾಧ್ಯ ಇಲ್ಲ. ನಾನು ಮಾಡಬಹುದಾದ ಒಂದೇ ಒಂದು ಕೆಲಸ ಅಂದರೆ 2 ದೇಶಗಳ ನಡುವೆ ಮಧ್ಯಸ್ಥಿಕೆ ಮಾಡೋದು ಅಂತ ಟ್ರಂಪ್ ಹೇಳಿದ್ರು. ಟ್ರಂಪ್ ಅವರ ಈ ಹೇಳಿಕೆ ಸಂವಿಧಾನದ 370ನೇ ವಿಧಿ ರದ್ದು ಮಾಡಿ ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದ ಎಲ್ಲ ರೀತಿಯ ವಿಶೇಷ ಸವಲತ್ತುಗಳನ್ನು ಕಿತ್ತುಕೊಂಡಾಗ ಬಂದಿತ್ತು. ಭಾರತ ಕಾಶ್ಮೀರದ ವಿಚಾರದಲ್ಲಿ 3ನೇ ವ್ಯಕ್ತಿಯ ಮಧ್ಯಸ್ಥಿಕೆಯನ್ನು ಒಪ್ಪಲ್ಲ ಅಂತ ಅಮೆರಿಕಕ್ಕೆ ಚೆನ್ನಾಗಿ ಗೊತ್ತಿತ್ತು, ಟ್ರಂಪ್ ಕೂಡ ಚೆನ್ನಾಗಿ ಗೊತ್ತಿತ್ತು. ಆದರೂ ಕೂಡ ಯಾಕೆ ಮಧ್ಯಪ್ರವೇಶ ಮಾಡ್ತೀನಿ ಅಂತ ಹೇಳಿದ್ರು ಅಂದರೆ ಏನೋ ಒಂದು ಹೇಳಬೇಕಲ್ಲ, ಅದಕ್ಕೆ ಹೇಳಿದ್ರು. ಹೆಂಗಿದ್ರು ಕೂಡ ಭಾರತದವ್ರು ಒಪ್ಪಲ್ಲ, ಸುಮ್ಮನೆ ಹೇಳಕ್ಕೆ ಏನಾಗಬೇಕು ಅಂಥೇಳಿ ಅಮೆರಿಕ ಈ ಮಾತನ್ನು ಹೇಳ್ತು. ಹಾಗೆ ನೋಡಿದ್ರೆ ಅಮೆರಿಕದ ನೀತಿಗಳು ಕೂಡ, ಅಮೆರಿಕದ ಪಾಲಿಸಿಯೂ ಕೂಡ ಭಾರತ ಪಾಕ್ ಕಾಶ್ಮೀರ ವಿಚಾರದಲ್ಲಿ ಯಾವುದೋ ಒಂದು ಪರವಾಗಿ ಮಧ್ಯ ಹೋಗಿ ನಿಂತ್ಕೊಳ್ಳೋದಕ್ಕೆ ವಿರುದ್ಧವಾಗೇ ಇದೆ. ಆದರೂ ಸುಮ್ಮನೆ ಏನೋ ಒಂದು ಹೇಳಬೇಕಲ್ಲ ಅಂತ ಟ್ರಂಪ್ ಈ ರೀತಿ ಹೇಳಿದ್ರು. ಹೆಂಗೂ ಭಾರತ ಒಪ್ಪಲ್ಲ ಅಂತ ಗೊತ್ತಿತ್ತು ಅಮೆರಿಕಾಗೆ. ಏನೋ ಇರಾನ್ ಮತ್ತು ಅಮೆರಿಕದ ಶತ್ರುತ್ವ ಇಡೀ ವಿಶ್ವಕ್ಕೆ ಗೊತ್ತಿದೆ. ಇದರ ಪ್ರಭಾವ ಭಾರತದ ಮೇಲೂ ಕೂಡ ಬಿದ್ದಿದೆ. 2015 ಜುಲೈನಲ್ಲಿ ಇರಾನ್ ಮತ್ತು ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ 5 ಕಾಯಂ ಸದಸ್ಯ ರಾಷ್ಟ್ರಗಳ ನಡುವೆ ಪರಮಾಣು ಒಪ್ಪಂದ ಆಗಿತ್ತು. ಈ ವೇಳೆ ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಇರಾನ್ನ ಪರಮಾಣು ಕಾರ್ಯಾಚರಣೆ ಮೇಲೆ ಮಿತಿ ಹೇರುವ ಬದಲು ಎಲ್ಲ ನಿರ್ಬಂಧಗಳನ್ನು ತೆಗೆದುಹಾಕಿದರು. 2018 ಮೇ ತಿಂಗಳಲ್ಲಿ ಇರಾನ್ ಮೇಲೆ ಒತ್ತಡ ಹೇರುವ ಸಲುವಾಗಿ ನಂತರ ಬಂದಂಥ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಒಪ್ಪಂದವನ್ನು ರದ್ದು ಮಾಡಿಬಿಟ್ರು. ಅಲ್ಲದೆ 2018ರಲ್ಲಿ ಭಾರತ ಕೂಡ ಇರಾನ್ ಜೊತೆ ಸಂಬಂಧವನ್ನು ಸೀಮಿತಗೊಳಿಸಿ ತೈಲ ಆಮದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ಹೇಳಿ ಭಾರತಕ್ಕೂ ಎಚ್ಚರಿಕೆಯನ್ನು ಕೊಟ್ಟರು. ಇರಾನ್ ಜೊತೆ ನೀವು ಸಂಬಂಧ ಇಟ್ಕೋಬೇಡಿ, ತೈಲ ತರಿಸಬೇಡಿ ಅಲ್ಲಿಂದ ಅಂತ. ಇರಾನ್ನಿಂದ ತೈಲ ಆಮದು ವಿಚಾರದಲ್ಲಿ ಚೀನಾ ಬಿಟ್ಟರೆ ಭಾರತವೇ ತೈಲ ತರಿಸುವಂಥ 2ನೇ ಅತಿದೊಡ್ಡ ದೇಶ. ಇರಾನ್ ಒಟ್ಟು ರಫ್ತಿನಲ್ಲಿ 10% ಕಚ್ಚಾ ತೈಲವನ್ನು ಭಾರತಕ್ಕೆ ರಫ್ತು ಮಾಡುತ್ತೆ. ಇರಾನ್ ಮಾತ್ರವಲ್ಲದೆ ಇರಾಕ್, ಸೌದಿ ಅರೇಬಿಯಾದಿಂದಲೂ ಕೂಡ ಭಾರತ ತೈಲವನ್ನು ಖರೀದಿ ಮಾಡುತ್ತೆ. ಆದರೆ ಅಮೆರಿಕ ಇದರ ಮೇಲೂ ಕೂಡ ನಿರ್ಬಂಧ ವಿಧಿಸಿದೆ. ಈ ಬಾರಿ ಟ್ರಂಪ್ ಭಾರತ ಭೇಟಿಗೂ ಮುನ್ನ ಅಮೆರಿಕ ಮಾತಿನಂತೆ ಭಾರತ ಇರಾನ್ನಿಂದ ಕಡಿಮೆ ಬೆಲೆಗೆ ತೈಲ ಆಮದನ್ನು ನಿಲ್ಲಿಸಿತು. ಇದರಿಂದ ದೇಶದಲ್ಲಿ ತೈಲ ಬೆಲೆ ಏರಿಕೆಯಾಗಿದೆ ಅಂತ ಕಾಂಗ್ರೆಸ್ ಆರೋಪವನ್ನು ಮಾಡಿತು. ಅಮೆರಿಕಗೆ ಸಂಬಂಧಪಟ್ಟ ವಿಚಾರಗಳನ್ನು ತಿಳಿದಿರುವ ಹರ್ಷ್ ಪಂತ್ ಅವರ ಪ್ರಕಾರ ಈ ನಿರ್ಧಾರವನ್ನು ಭಾರತದ ದೃಷ್ಟಿಯಿಂದಲೇ ನೋಡೋದು ಸರಿಯಲ್ಲ. ಇದರ ಪರಿಣಾಮವನ್ನು ಉಳಿದ ಹಲವಾರು ದೇಶಗಳು ಕೂಡ ಅನುಭವಿಸಿವೆ. ಆದರೆ ಈ ನಿರ್ಧಾರದಿಂದ ಚಬಹಾರ್ ಬಂದರಿನ ನಿರ್ಮಾಣದ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ಎಲ್ಲ ವಿಚಾರಗಳು ಕೇವಲ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಬಂಧಕ್ಕೆ ಸಂಬಂಧಪಟ್ಟಿದ್ದಾಗಿತ್ತು. ಚಿಂತಾಮಣಿ ಮಹಾಪಾತ್ರ ಕೂಡ ಹರ್ಷ್ ಪಂತ್ ಮಾತನ್ನು ಒಪ್ತಾರೆ. ಇರಾನ್ ಮೇಲೆ ಹೇರಲಾಗಿರುವ ನಿರ್ಬಂಧಗಳನ್ನು ಇಸ್ರೇಲ್ ಬಿಟ್ಟು ಉಳಿದೆಲ್ಲ ದೇಶಗಳು ವಿರೋಧಿಸಿದ್ವು. ಆದರೆ ಅದರ ಪರಿಣಾಮ ಭಾರತದ ಮೇಲೆ ನಕಾರಾತ್ಮಕವಾಗಿ, ನೆಗೆಟಿವ್ ಆಗಿ ಆಯಿತು ಅನ್ನೋದು ಮತ್ತೊಂದು ವಿಚಾರ. ತೈಲ ಆಮದು ನಿಲ್ಲಿಸಿದ್ದು ಕೇವಲ ಅಮೆರಿಕ ಮಾತಿಗೆ ಕಟ್ಟು ಬಿದ್ದು ಅಲ್ಲ, ಅದಕ್ಕೆ ಬೇರೆಯದ್ದೇ ಆದ ಕಾರಣಗಳು ಕೂಡ ಇದ್ವು ಅನ್ನೋದನ್ನು ಗಮನಿಸಬೇಕಾಗತ್ತೆ. ಜೂನ್ 5, 2019ರಲ್ಲಿ ಅಮೆರಿಕ ವ್ಯಾಪಾರದಲ್ಲಿ ಭಾರತಕ್ಕೆ ನೀಡಿದ GSP ಸ್ಥಾನವನ್ನು ಕಿತ್ಕೊಳ್ತು. ಈ ಮೂಲಕ ಭಾರತದಿಂದ ರಫ್ತಾಗ್ತಿದ್ದ ಕೆಲ ವಸ್ತುಗಳ ಮೇಲಿನ ಸುಂಕದ ವಿನಾಯಿತಿಯನ್ನು ತೆಗೆದುಹಾಕಿತು. ಇದರಿಂದ ಅಮೆರಿಕದಲ್ಲಿ ಭಾರತದಿಂದ ರಫ್ತಾಗ್ತಿದ್ದಂತಹ $560 ಕೋಟಿ ಮೊತ್ತದ ವಸ್ತುಗಳ ಮೇಲೆ ಕೆಟ್ಟ ಪರಿಣಾಮ ಉಂಟಾಯಿತು. ಅದರಲ್ಲಿ ವಜ್ರ ವೈಡೂರ್ಯಗಳು, ಆಭರಣಗಳು, ಅಕ್ಕಿ ಮತ್ತು ಚರ್ಮ ಸೇರಿತ್ತು. ಚರ್ಮದ ಐಟಮ್ಸ್. GSP ಅಂದರೆ ಜನರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸ್ ಲಿಸ್ಟ್ ಅಂತ. ಸುಲಭದ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅಮೆರಿಕದ ವ್ಯಾಪಾರದ ಆದ್ಯತೆಯ ಪಟ್ಟಿ. ಆದರೆ ಈಗ ಈ ಸ್ಥಾನ ತೆಗೆದ ಬಳಿಕ ಭಾರತದ ವಸ್ತುಗಳಿಗೆ ಅಮೆರಿಕದಲ್ಲಿ 10%ಕ್ಕೂ ಅಧಿಕ ಸುಂಕವನ್ನು ಹೇರಲಾಗ್ತಾ ಇದೆ. 1976ರಲ್ಲಿ ಅಮೆರಿಕ GSP ಜಾರಿಗೆಯನ್ನು ತಂದಿತ್ತು. ಅಮೆರಿಕದಲ್ಲಿ 120 ದೇಶಗಳಿಗೆ ವ್ಯಾಪಾರಕ್ಕೆ ಆದ್ಯತೆ ಕೊಡೋಕೆ ಈ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿತ್ತು.
ಅಭಿವೃದ್ಧಿಶೀಲ ದೇಶಗಳು ತಮ್ಮ ಅರ್ಥವ್ಯವಸ್ಥೆಯನ್ನು ಸದೃಢ ಮಾಡಿಕೊಳ್ಳಬೇಕು ಮತ್ತು ಭಾರತದಿಂದ ಆಮದಾದ ವಸ್ತುಗಳು ಅಮೆರಿಕನ್ನರಿಗೆ ಕಡಿಮೆ ಬೆಲೆಯಲ್ಲಿ ಸಿಗಬೇಕು ಅನ್ನೋದು ಇದರ ಉದ್ದೇಶ ಆಗಿತ್ತು. 2018ರಲ್ಲಿ ಭಾರತ ಈ ಯೋಜನೆಯ ಅತಿ ದೊಡ್ಡ ಲಾಭವನ್ನು ಪಡೆದ ದೇಶವಾಗಿತ್ತು. ಯಾಕಂದರೆ ಭಾರತ ಸುಮಾರು $630 ಕೋಟಿ ಮೊತ್ತದ ವಸ್ತುಗಳನ್ನು ಅಮೆರಿಕಾಗೆ ರಫ್ತು ಮಾಡಿತ್ತು. ಇದಕ್ಕೆ ತುಂಬ ಕಡಿಮೆ ಸುಂಕ ತಗಲಿತ್ತು. ಜಾಸ್ತಿ ಸುಂಕ ಇರಲಿಲ್ಲ, ತುಂಬ ಕಮ್ಮಿ ಇತ್ತು. ಆದರೆ ಭಾರತಕ್ಕೆ ನೀಡಿದ್ದ ಈ ಸ್ಥಾನವನ್ನು ಅಮೆರಿಕ ವಾಪಸ್ ಪಡೆದ ಬಳಿಕ ಮಾತನಾಡಿದ್ದ ಅಲ್ಲಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಭಾರತ ಅಮೆರಿಕದ ಕಂಪನಿಗಳಿಗೆ ತನ್ನ ಮಾರುಕಟ್ಟೆಯಲ್ಲಿ ಸರಿಸಮನಾದ ಅವಕಾಶವನ್ನು ಕೊಡ್ತಾ ಇಲ್ಲ, ನಮ್ಮ ಕಂಪನಿಗಳಿಗೆ ಇಲ್ಲಿ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹಾಕ್ತಿದ್ದಾರೆ, ಅದಕ್ಕೆ ನಾವು ಈ ನಿರ್ಧಾರ ಕೈಗೊಂಡಿದ್ದೀವಿ ಅಂತ ಟ್ರಂಪ್ ಹೇಳಿದ್ರು. ಈ ಆರೋಪಕ್ಕೆ ಪ್ರಮುಖ ಕಾರಣ ಅಂದರೆ ಮೆಡಿಕಲ್ ಉಪಕರಣ ಮತ್ತು ಡೈರಿ ಉತ್ಪನ್ನಗಳನ್ನು ಭಾರತದಲ್ಲಿ ಮಾರೋಕೆ ಅವಕಾಶ ಸಿಗದೇ ಇರೋದಾಗಿತ್ತು. ಇದಾದ ಬಳಿಕ ಎಷ್ಟೇ ಮಾತುಕತೆ ನಡೆದರೂ ಅಮೆರಿಕ ಭಾರತಕ್ಕೆ GSP ಸ್ಥಾನ ಕೊಡಲೇ ಇಲ್ಲ. ಚಿಂತಾಮಣಿ ಮಹಾಪಾತ್ರ ಅವರ ಪ್ರಕಾರ ಡೊನಾಲ್ಡ್ ಟ್ರಂಪ್ ಅಂತಾರಾಷ್ಟ್ರೀಯ ಅರ್ಥವ್ಯವಸ್ಥೆಯನ್ನು ಒಬ್ಬ ಬಿಸ್ನೆಸ್ ಮ್ಯಾನ್ ದೃಷ್ಟಿಯಲ್ಲಿ ನೋಡ್ತಾರೆ. ಅವರು ಇಂಡಿವಿಜುವಲಿಸ್ಟಿಕ್ ಆಗಿ ನೋಡ್ತಾರೆ. ಅಂತಾರಾಷ್ಟ್ರೀಯ ವ್ಯಾಪಾರ ಹಲವು ದೇಶಗಳದೆಲ್ಲ ಇದೆ, ಇದರಲ್ಲಿ ಅದೆಲ್ಲ ಅವ್ರು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ತಾನಾಯಿತು ಅಮೆರಿಕ ಆಯಿತು ತನ್ನ ಪೊಸಿಷನ್ ಅಂತ ಅಷ್ಟು ಮಾತ್ರ ನೋಡ್ತಿದ್ದಾರೆ. ಅಮೆರಿಕದ ಹಿಂದಿನ ಅಧ್ಯಕ್ಷರುಗಳು ಆ ರೀತಿ ಇರಲಿಲ್ಲ. ಟ್ರಂಪ್ ಸ್ವಲ್ಪ ಡಿಫ್ರೆಂಟ್. ಭಾರತ ಮಾತ್ರವಲ್ಲದೆ ಯುರೋಪಿಯನ್ ದೇಶಗಳು, ಕೆನಡಾ ಮತ್ತು ಚೀನಾದ ಜೊತೆಗೂ ವ್ಯಾಪಾರದ ವಿಚಾರದಲ್ಲಿ ಇದೇ ರೀತಿ ಕಠಿಣವಾಗಿ ವರ್ತಿಸ್ತಾ ಇದ್ದಾರೆ. ಬರೀ ಭಾರತ ಜೊತೆ ಮಾತ್ರ ಅಲ್ಲ, ಟ್ರಂಪ್ ಎಲ್ಲರ ಜೊತೆಗೂ ಹಿಂಗೆ ಬಿಹೇವ್ ಮಾಡ್ತಾರೆ ಅವರು. ಅಮೆರಿಕದ ಒಳಗೂ ಅಷ್ಟೇ ಟ್ರಂಪ್ ವ್ಯಾಪಾರ ಮತ್ತು ಆರ್ಥಿಕ ನೀತಿಗಳ ಬಗ್ಗೆ ಚರ್ಚೆ ನಡೀತಾನೆ ಇರುತ್ತೆ. ಏನು ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧದಲ್ಲಿನ ಏರಿಳಿತ ಡೊನಾಲ್ಡ್ ಟ್ರಂಪ್ ಅವಧಿಯಲ್ಲಿ ಮಾತ್ರ ಇದೆ ಅಂತ ಅಲ್ಲ. ಈ ಹಿಂದೆ ಬರಾಕ್ ಒಬಾಮಾ ಅಧ್ಯಕ್ಷರಾಗಿದ್ದಾಗ ಅಥವಾ ಅವರ ಹಿಂದೆ ಬೇರೆಯವರು ಅಧ್ಯಕ್ಷರಾಗಿದ್ದಾಗಲೂ ಕೂಡ ಭಾರತ ಅಮೆರಿಕ ನಡುವಿನ ಸಂಬಂಧದಲ್ಲಿ ಸಾಕಷ್ಟು ಏರಿಳಿತಗಳು ಉಂಟಾಗ್ತಾನೆ ಇದ್ವು. ರಕ್ಷಣಾ ಒಪ್ಪಂದ ಇರಲಿ, ಭದ್ರತೆ ಕುರಿತ ಬೇರೆ ಬೇರೆ ವಿಚಾರ ಇರಲಿ, ಬೇರೆ ಕ್ಷೇತ್ರಗಳಿಗೆ ಹೋಲಿಸಿದರೆ ಭಾರತ ಅಮೆರಿಕ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ. 1974ರಲ್ಲಿ ಇಂದಿರಾ ಗಾಂಧಿ ಅವಧಿಯಲ್ಲಿ ನಡೆದ ಪರಮಾಣು ಪರೀಕ್ಷೆ ಬಳಿಕ ವಿಶ್ವದಲ್ಲಿ ಭಾರತ ತಲೆ ಎತ್ತಿ ನಿಂತಿತ್ತು. ಫಸ್ಟ್ ಆವಾಗ ಆಗಿದ್ದು, ಬಟ್ ಸಣ್ಣ ಪ್ರಮಾಣದಲ್ಲಿ. ನಂತರ 1998ಅಲ್ಲಿ ವಾಜಪೇಯಿ ಅವರ ಸಂದರ್ಭದಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಭಾರತ ಪೂರ್ಣ ಪ್ರಮಾಣದ ಅಣ್ವಸ್ತ್ರ ಪರೀಕ್ಷೆಯನ್ನು ಪೋಖ್ರಣ್ 2 ಅನ್ನು ನಡೆಸಿರೋದು. ಪೋಖ್ರಣ್ 1 1974ರಲ್ಲಿ ಇಂದಿರಾ ಗಾಂಧಿ ಅವಧಿಯಲ್ಲಿ ಆಗಿತ್ತು. ಒಂದು ಸಣ್ಣ ಪ್ರಮಾಣದ ಒಂದು ಸ್ಫೋಟವನ್ನು ಭಾರತ ನಡೆಸಿತ್ತು. ಆದರೆ ಅದನ್ನು ನಾವು ಸ್ಫೋಟಕ ತಯಾರಿಸಕ್ಕೆ ಮಾಡ್ತಿಲ್ಲ ಅಂತ ಭಾರತ ಅವಾಗ ಕ್ಲಾರಿಟಿ ಕೊಟ್ಟಿತ್ತು. ಆದರೆ 1998ನಲ್ಲಿ 1998ರಲ್ಲಿ ವಾಜಪೇಯಿ ಅವರ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದ ಅಣ್ವಸ್ತ್ರ ಗಳಿಸೋಕ್ಕಾಗಿಯೇ ಭಾರತ ಅಣ್ವಸ್ತ್ರ ಸ್ಫೋಟವನ್ನು ನಡೆಸಿತ್ತು. ಈ ರೀತಿ 1974ರಲ್ಲಿ ಇಂದಿರಾ ಗಾಂಧಿ ಅವಧಿಯಲ್ಲಿ ಆ ಮೊದಲ ಪೋಖ್ರಣ್ 1 ಟೆಸ್ಟ್ ನಡೆಸಿದಂಥ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಕಾಯಂ ಸದಸ್ಯ ರಾಷ್ಟ್ರಗಳನ್ನು ಹೊರತುಪಡಿಸಿದರೆ ಪರಮಾಣು ಪರೀಕ್ಷೆ ನಡೆಸಿದ ಮೊದಲ ದೇಶ ಭಾರತವಾಗಿತ್ತು. ಇದೇ ಕಾರಣದಿಂದಾಗಿ ಭಾರತ ಮತ್ತು ಅಮೆರಿಕ ನಡುವೆ 2 ದಶಕಗಳ ಕಾಲ ಸಂಬಂಧ ಸ್ವಲ್ಪ ಹಳಸಿತ್ತು. ಇಂದಿರಾ ಗಾಂಧಿ ಇದೊಂದು ಶಾಂತಿಯುತವಾದ ಪರಮಾಣು ಪರೀಕ್ಷೆ ಅಷ್ಟೇ, ನಾವೇನಿದು ಸ್ಫೋಟಕಗಳನ್ನು ತಯಾರಿಸೋಕೆ ಮಾಡ್ತಾ ಇಲ್ಲ ಅಂತ ಹೇಳಿದರು. ಆದರೂ ಕೂಡ ಅಮೆರಿಕ ಭಾರತಕ್ಕೆ ಪರಮಾಣು ಸಾಮಗ್ರಿ ಮತ್ತು ಇಂಧನ ಪೂರೈಕೆಯನ್ನು ನಿರ್ಬಂಧಿಸಿಬಿಡ್ತು. 1978ರಲ್ಲಿ ಅಮೆರಿಕ ಅಧ್ಯಕ್ಷರಾಗಿದ್ದ ಜಿಮ್ಮಿ ಕಾರ್ಟರ್ ಭಾರತ ಪ್ರವಾಸ ಕೈಗೊಂಡರು. ಈ ವೇಳೆ ರಾಷ್ಟ್ರಪತಿ ನೀಲಂ ಸಂಜೀವ್ ರೆಡ್ಡಿ ಮತ್ತು ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರನ್ನು ಭೇಟಿಯಾದರು. ಈ ವೇಳೆ ಅವರು ಭಾರತ ಸಂಸತ್ ಉದ್ದೇಶಿಸಿ ಭಾಷಣ ಕೂಡ ಮಾಡಿದರು. ಅಲ್ಲದೆ ಪರಮಾಣು ಪ್ರಸರಣ ರಹಿತ ಕಾಯ್ದೆಯಡಿ ಭಾರತ ಸೇರಿದಂತೆ ಉಳಿದ ದೇಶಗಳ ತನಿಖೆಗೆ ಅವರು ಆಗ್ರಹ ಮಾಡಿದರು. ಆದರೆ ಭಾರತ ವಿರೋಧಿಸಿದ್ದರಿಂದ ಅಮೆರಿಕ ಭಾರತದ ಜೊತೆಗಿನ ಎಲ್ಲ ಪರಮಾಣು ಸಹಕಾರವನ್ನು ಕಟ್ ಮಾಡಿತು. ನಂತರದಲ್ಲಿ ವಾಜಪೇಯಿ ಪ್ರಧಾನಿಯಾಗಿದ್ದಾಗ ನಾವಾಗಲೇ ಹೇಳಿದ್ವಲ್ಲ, 1998ರಲ್ಲಿ ಪೂರ್ಣ ಪ್ರಮಾಣದ ಪರಮಾಣು ಪರೀಕ್ಷೆ ನಡೆಸಿತು ಅಂಥೇಳಿ ಭಾರತ. ಆಗ ಮತ್ತಷ್ಟು ಅಮೆರಿಕ ಭಾರತ ಸಂಬಂಧ ಹಳಸೋಯ್ತು. ಭಾರತದಲ್ಲಿದ್ದ ಅಮೆರಿಕದ ರಾಯಭಾರಿಯನ್ನು ವಾಪಸ್ ಕರೆಸ್ಕೊಂಡಿದ್ದು ಮಾತ್ರ ಅಲ್ಲದೆ ಅಂದಿನ ಅಮೆರಿಕ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಭಾರತದ ಮೇಲೆ ಕಠಿಣ ಕ್ರಮಕ್ಕೆ ಮುಂದಾಗ್ತೀವಿ ಅಂತ ಹೇಳಿದ್ರು. ಆರ್ಥಿಕ ನಿರ್ಬಂಧಗಳನ್ನು ಹೇರಿದ್ರು. ನಂತರದಲ್ಲಿ 2001ರಲ್ಲಿ ಅಧ್ಯಕ್ಷರಾದ ಜಾರ್ಜ್ ಬುಷ್ ಈ ಆರ್ಥಿಕ ನಿರ್ಬಂಧವನ್ನು ತೆಗೆದುಹಾಕಿದರು. 1999ರಲ್ಲಿ ಕಾರ್ಗಿಲ್ ಕದನದ ವೇಳೆ ಅಮೆರಿಕ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಪಾಕ್ ಪ್ರಧಾನಿ ನವಾಜ್ ಶರೀಫ್ ಅವರನ್ನು ವಾಷಿಂಗ್ಟನ್ಗೆ ಕರೆಸ್ಕೊಂಡಿದ್ರು. ಇದಾದ ಬಳಿಕ ಪಾಕ್ ಗಡಿ ನಿಯಂತ್ರಣ ರೇಖೆಯಿಂದ ತನ್ನ ಸೇನೆಯನ್ನು ಹಿಂದಕ್ಕೆ ಕರೆಸ್ಕೊಂಡಿತ್ತು. ಫ್ರೆಂಡ್ಸ್, ಇದಾಗಿತ್ತು ಭಾರತ ಚೀನಾ ವಿವಾದ ಮತ್ತು ಭಾರತದ ಉಳಿದ ಸಂಕಷ್ಟದ ಸಮಯದಲ್ಲಿ ಅಮೆರಿಕ ಯಾವ ರೀತಿ ಇದುವರೆಗೂ ವರ್ತಿಸಿದೆ, ಇದರ ಇತಿಹಾಸ ಏನು ಅನ್ನೋದನ್ನು ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ.
ಇಂತಹ ಮಾಹಿತಿಯುಳ್ಳ ಮತ್ತಷ್ಟು ವಿಡಿಯೋಗಳಿಗಾಗಿ mastmaga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೂ ನಮ್ಮ ತಂಡದ ಪತ್ರಿಕೋದ್ಯಮದ ಈ ವಿನೂತನ ಪ್ರಯೋಗಕ್ಕೆ ನಿಮ್ಮ ಬೆಂಬಲವನ್ನು ನೀಡೋಕೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಕಾಣಿಸುವಂತಹ ಜಾಯಿನ್ ಆಪ್ಷನ್ ಮೂಲಕ ನೀವು ಡೊನೇಟ್ ಕೂಡ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ತೆ.